ನಮಸ್ಕಾರ. ಆಧಾರ್ಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಸಕ್ರಿಯ ಆಟ ಆಧಾರಿತ ಕಲಿಕೆ ಯೋಜನೆ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಈ ವಾರದ ವಿಷಯ ಹಬ್ಬಗಳು. ಹಬ್ಬಗಳು ವ್ಯಕ್ತಿ ಮತ್ತು ಸಮಾಜದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತವೆ. ಇವು ನಮ್ಮನ್ನು ಒಂಟಿ ಜೀವನದಿಂದ ಮುಕ್ತಗೊಳಿಸುತ್ತವೆ ಹಾಗೂ ನಮ್ಮಲ್ಲಿರುವ ದ್ವೇಷವನ್ನು ಮರೆಸಿ ಪರಸ್ಪರ ಬೆರೆಯುವಂತೆ ಮಾಡುತ್ತವೆ. ಬನ್ನಿ, ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ನಮಸ್ತೆ ಮಾಡುವ ಮೂಲಕ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ. ಈಗ ಹಣ, ಮೌಲ್ಯ ಅರ್ಥ ಮಾಡಿಕೊಳ್ಳಿ ಮತ್ತು ವ್ಯವಹಾರ ಮಾಡಿ. ಈಗ ಅಕ್ಷರಗಳನ್ನು ಗುರುತಿಸಿ, ಪ್ರಾಥಮಿಕ ಭಾಷೆಯ ಧ್ವನಿಗಳನ್ನು ಅಕ್ಷರಗಳೊಂದಿಗೆ ಜೋಡಿಸಿ. ಈಗ ಮೋಜಿನ ಆಕಾರಗಳು ರಚಿಸಿ, ಬಣ್ಣ ತುಂಬಿರಿ. ಈಗ ನಾನು ಹೇಗೆ ಭಾವಿಸುತ್ತೇನೆ, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಗುರುತಿಸಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ, ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ. ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ. ಮನೆಯಲ್ಲಿ ಗೃಹೋಪಯೋಗಿ ವಸ್ತುಗಳ ಮಾರುಕಟ್ಟೆಯನ್ನು ಮಾಡಿ ಆಟಿಕೆ ಹಣದಿಂದ ವಸ್ತುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬನ್ನಿ, ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಆ ಮಕ್ಕಳನ್ನು ತಲೆ ಸವರಿ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ. ಈಗ ಸಮಾನ ವಸ್ತು ವೀಕ್ಷಿಸಿ ಮತ್ತು ಹೋಲಿಕೆ ಮಾಡಿ. ವಾರ ಮತ್ತು ತಿಂಗಳು, ಹೆಸರು ಮತ್ತು ಸಂಬಂಧಿಸಿದ ಘಟನೆಗಳು. ಈಗ ನಾಟಕ ಮಾಡಿ, ಕುಟುಂಬ, ಸಂಬಂಧ ಮತ್ತು ವ್ಯಾಪಾರ. ಸ್ಪರ್ಶಿಸಿ, ಅನುಭವಿಸಿ ಮತ್ತು ಗುರುತಿಸಿ. ವಿಭಿನ್ನ ವಿನ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ, ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ. ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಮನೆಯಲ್ಲಿ ಮೋಜಿನ ಆಟ. ಭಾರತದ ವಿವಿಧ ಭಾಗಗಳ ಹಬ್ಬಗಳಿಗೆ ಸಂಬಂಧಿಸಿದ ಕಥೆಗಳನ್ನು ಹೇಳಿ. ಈ ಹಬ್ಬಗಳ ಬಗ್ಗೆ ನಿಮಗೆ ಏನು ಇಷ್ಟ ಎಂಬ ಪ್ರಶ್ನೆಗಳನ್ನು ಕೇಳಿ. ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ಹ್ಯಾಂಡ್ಶೇಕ್ ಮಾಡುವ ಮೂಲಕ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ. ಈಗ ತಾಪಮಾನ, ವ್ಯತ್ಯಾಸಗಳನ್ನು ಗುರುತಿಸಿ, ಗಮನಿಸಿ, ಹುಡುಕಿ, ಹೋಲಿಕೆ ಮಾಡಿ ಮತ್ತು ಪರೀಕ್ಷಿಸಿ. ಈಗ ಸ್ಥಳದ ಬಗ್ಗೆ ತಿಳುವಳಿಕೆ, ಮೇಲೆ ಕೆಳಗೆ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಿ. ಈಗ ಮೋಜಿನ ಗೆರೆ, ನೇರ ಮತ್ತು ವಕ್ರ ರೇಖೆಗಳನ್ನು ರಚಿಸಿ. ಈಗ ಪ್ರಾಣಿ, ಕೀಟ ಮತ್ತು ಪಕ್ಷಿಗಳು, ಗುರುತಿಸಿ ಮತ್ತು ವಿವರಿಸಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ, ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ. ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಾರದ ಅಭ್ಯಾಸ ಹಾಳೆಯನ್ನು ಮಾಡಿಸಿ. ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ. ಕಾಗದವನ್ನು ಮಡಚುವುದರ ಮೂಲಕ ವಿಮಾನ ಮತ್ತು ಇತರೆ ವಸ್ತುಗಳನ್ನು ಮಾಡಲು ಮಕ್ಕಳನ್ನು ಪ್ರೇರೇಪಿಸಿ. ಇಂದು ನಾವು ಹಬ್ಬಗಳು ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮಕ್ಕಳೊಂದಿಗೆ ಹಬ್ಬಗಳಿಗೆ ಸಂಬಂಧಿಸಿದ ಕಥೆಗಳನ್ನು ಹೇಳಲು ಪೋಷಕರಿಗೆ ಹೇಳುತ್ತೇವೆ. ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.